ಎಕ್ಸ್‌ಪ್ರೆಸ್‌ಗೆ ಸ್ವಾಗತ ಸುಸ್ವಾಗತ. ಒತ್ತು ಸರ್ಕಾರದ ತಪ್ಪೋ, ಸ್ಥಳೀಯ ಆಡಳಿತಾಧಿಕಾರಿಗಳ ತಪ್ಪೋ, ಇಲ್ಲ ಅಂಗಡಿ ಮಾಲೀಕರ ತಪ್ಪೋ? ಇದು ಯಾವುದೂ ಅಲ್ಲ ಅಂದ್ರೆ ಅಂಗಡಿ ಮಾಲೀಕರ ತಪ್ಪೋ? ಒಟ್ನಲ್ಲಿ ಅಲ್ಲಿ ಧಗಧಗಿಸಿರೋ ಬೆಂಕಿಗೆ ಹೊಣೆ ಯಾರು? ಇದರ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಡಿ ಎಕ್ಸ್‌ಪ್ರೆಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿಕೊಳ್ಳಿ. ಕೋಲ್ಕತ್ತಾ ರೋಲ್ಸ್ ಶಾಪ್ನಲ್ಲಿ ಧಗಧಗಿಸಿದ ಬೆಂಕಿ. ಅಷ್ಟಕ್ಕೂ ವಿದ್ಯಾರಣ್ಯಪುರದಲ್ಲಿದ್ದ ಶಾಪ್ನಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಹೊತ್ತಿಕೊಂಡಿದ್ದೆ. ಅದಕ್ಕೆ ಕಾರಣ ಗ್ಯಾಸ್ ಅನ್ನಲಾಗಿದೆ. ಅದರಲ್ಲಿ ಸ್ಥಳೀಯರು ಕೂಡ ಅಂಗಡಿ ಮಾಲೀಕರಿಗೆ ಮೊದಲೇ ಹೇಳಿದ್ದರು ಎನ್ನಲಾಗಿದೆ. ಆದರೂ ಅಂಗಡಿ ಮಾಲೀಕರ ಬೇಜವಾಬ್ದಾರಿಯಿಂದ ಅಂಗಡಿಗೆ ಬೆಂಕಿ ಹೊತ್ತಿದೆ. ಇದಕ್ಕೆಲ್ಲ ಕಾರಣ ಅಂಗಡಿ ಮಾಲೀಕರು ಬಳಸ್ತಿದ್ದ ಗ್ಯಾಸ್ ಎನ್ನಲಾಗಿದೆ. ಇಂಥವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇದಕ್ಕೆಲ್ಲ ನೇರ ಹೊಣೆಯಾಗೋದು ಸ್ಥಳೀಯ ಆಡಳಿತಾಧಿಕಾರಿಗಳು ಹಾಗೂ ಲೈಸೆನ್ಸ್ ಕೊಟ್ಟು ಸರ್ಕಾರ ಕೂಡ ಇರಬಹುದು. ಇನ್ನಷ್ಟು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಸೂಕ್ಷ್ಮತೆಯಿಂದ ನಿಮ್ಮ ಮುಂದೆ ತರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದೇವೆ, ಮಾಡುತ್ತಲೂ ಇದ್ದೇವೆ. ವೀಕ್ಷಕರೇ, ನೀವ್ಯಾರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯ ತಿಳಿಸಿ. ಡಿ ಎಕ್ಸ್‌ಪ್ರೆಸ್ ಯಾವಾಗಲೂ ನಿಮ್ಮ ಮುಂದೆ.